ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಲೋಕ. ಇವತ್ತು ಬುಧವಾರ. ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಬೆಳಗಿನ ತಿಂಡಿಗೋಸ್ಕರ ಗೀ ರೈಸ್ ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ವೆಜಿಟೇಬಲ್ ಕೂರ್ಮಾ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸ್ ಮತ್ತು ಅದರ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಹಾಗೆ ಅಮೆಝಾನಿಂದ ಕೆಲವು ಐಟಮ್ಗಳನ್ನು ಆರ್ಡರ್ ಮಾಡ್ಕೊಂಡಿದ್ದೆ. ಅದರ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಕೂಡ ಮಾಡ್ತಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕೊನೆವರೆಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇದು ಹಳ್ಳಿ ಆಗಿರೋದ್ರಿಂದ ನಮ್ಮ ಮನೆ ಹಿತ್ತಲಲ್ಲಿ ಅಂದರೆ ಮನೆ ಹಿಂದೆ ಇರೋ ಖಾಲಿ ಜಾಗದಲ್ಲಿ ನಾವು ಬೆಳೆಸಿರೋ ಕೈತೋಟದಲ್ಲಿರೋ ಗಿಡ ಮರಗಳ ಬಗ್ಗೆ ಕೂಡ ಒಂದು ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ರಂಗೋಲಿ ಬಿಡಿಸಿ ಆದಮೇಲೆ ಸ್ನಾನ ಪೂಜೆ ಎಲ್ಲ ಮುಗಿಸಿ ತಿಂಡಿ ರೆಡಿ ಮಾಡೋಣ ಅಂತ ಅಡುಗೆ ಮನೆಗೆ ಬಂದಿದ್ದೀನಿ. ಮೊದಲು ವೆಜಿಟೇಬಲ್ ಕೂರ್ಮಾಗೆ ಮಸಾಲೆ ರುಬ್ಬೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ 1 ಕಪ್ ತೆಂಗಿನಕಾಯಿ, 6 ಗೋಡಂಬಿ, 1 ಸ್ಪೂನ್ ಸೋಂಪು, 1 ಟೀ ಸ್ಪೂನ್ ಗಸಗಸೆ ಹಾಕಿ ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಕುಕ್ಕರ್ಗೆ 1 ಕಪ್ ಸಣ್ಣದಾಗಿ ಹೆಚ್ಚಿರೋ ಹುರುಳಿಕಾಯಿ, 1 ಕಪ್ ಕ್ಯಾರೆಟ್, ಅರ್ಧ ಕಪ್ ಆಲೂಗೆಡ್ಡೆ, 1 ಕಪ್ ಹಸಿ ಬಟಾಣಿ ಅಥವಾ ನೆನೆಸಿಟ್ಟಿರೋ ಬಟಾಣಿನ ರುಚಿಗೆ ತಕ್ಕಷ್ಟು ಉಪ್ಪು, 1.5 ಅಥವಾ 2 ಗ್ಲಾಸಷ್ಟು ನೀರು ಹಾಕಿ 1 ವಿಷಲ್ ಕೂಗಿಸ್ಕೋಬೇಕು. ತರಕಾರಿ ಮಸಾಲೆ ಜೊತೆ ಕೂಡ ಬೇಯೋದ್ರಿಂದ 1 ವಿಷಲ್ ಸಾಕಾಗುತ್ತೆ. ನಂತರ ಒಗ್ಗರಣೆಗೆ 4 ಟೇಬಲ್ ಸ್ಪೂನ್ ಎಣ್ಣೆ, 2 ಪಲಾವ್ ಎಲೆ, 1 ಇಂಚು ಚಕ್ಕೆ, 2 ಲವಂಗ, 2 ಏಲಕ್ಕಿ, ನಕ್ಷತ್ರ ಹೂವು ಹಾಕಿ ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋ 1 ಕಪ್ ಈರುಳ್ಳಿನ ಹಾಕ್ಕೊಂಡು ಅದು ಕಲರ್ ಚೇಂಜ್ ಆಗ್ತಿದ್ದ ಹಾಗೆ ಉದ್ದಕ್ಕೆ ಸೀಳಿರೋ 2 ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿನ ಇಲ್ಲಿ ನಾನು ಫ್ರೆಶ್ ಆಗಿ ಜಜ್ಜಿ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿರೋ 2 ಮೀಡಿಯಮ್ ಸೈಜ್ ಟೊಮೆಟೊನ ಹಾಕಿ ಫುಲ್ ಸ್ಮೂತ್ ಆಗೋವರೆಗೂ ಫ್ರೈ ಮಾಡಬೇಕು. ನಂತರ ಖಾರಕ್ಕೆ ತಕ್ಕಂತೆ ಅಚ್ಚಕಾರದ ಪುಡಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ, 1 ಟೀ ಸ್ಪೂನ್ ಧನಿಯಾ, 1 ಟೀ ಸ್ಪೂನ್ ಗರಂ ಮಸಾಲ ಹಾಕ್ಕೋಬೇಕು. ಇಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ. ನಂತರ ನಾವು ಮೊದಲೇ ರುಬ್ಬಿ ಇಟ್ಕೊಂಡಿರೋ ತೆಂಗಿನಕಾಯಿ ಗೋಡಂಬಿ ಪೇಸ್ಟ್ನ ಹಾಕಿ ಅದು ಜಾರ್ಗೆ ಸ್ವಲ್ಪ ನೀರು ಹಾಕಿ ಘಮ ಬರೋವರೆಗೂ ಸ್ಪೂನಿಂದ ತಿರುವ್ಕೋಬೇಕು. ಈ ಹಂತದಲ್ಲಿ ನಾನು ಬೇಯಿಸಿ ಇಟ್ಟಿರೋ ತರಕಾರಿನ ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ತರಕಾರಿಗೆಲ್ಲ ಚೆನ್ನಾಗಿ ಮಸಾಲೆ ಹಿಡಿಯೋವರೆಗೂ ಕುದಿಸ್ಬೇಕು. ನಾವು ತರಕಾರಿ ಬೇಯೋದಕ್ಕೂ ಕೂಡ ಉಪ್ಪು ಹಾಕ್ಕೊಂಡಿದ್ವಿ. ಅದಕ್ಕಾಗಿ ರುಚಿ ನೋಡಿಕೊಂಡು ಈ ಟೈಮಲ್ಲಿ ಕೂಡ ನಾವು ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡ್ಕೋಬೋದು. ನಂತರ ನೋಡಿ ಗ್ರೇವಿ ಈ ಕನ್ಸಿಸ್ಟೆನ್ಸಿ ಬಂದಾಗ ನಾನಿವಾಗ ಇದನ್ನು ಸ್ಟವ್ ಆಫ್ ಮಾಡಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಈಗ ವೆಜಿಟೇಬಲ್ ಕೂರ್ಮಾ ರೆಡಿಯಾಗಿದೆ. ನಾವು ಇದಕ್ಕೆ ಕಾಂಬಿನೇಷನ್ ಆಗಿ ಗೀ ರೈಸ್ ಕೂಡ ಇವಾಗ ರೆಡಿ ಮಾಡ್ಕೊಳ್ಳೋಣ. ಒಂದು ಕುಕ್ಕರ್ಗೆ 4 ಟೇಬಲ್ ಸ್ಪೂನ್ ತುಪ್ಪ, 1 ಇಂಚು ಚಕ್ಕೆ, 2 ಲವಂಗ, ಹಾಫ್ ಟೀ ಸ್ಪೂನ್ ಜೀರಿಗೆ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಘಮ ಬರುತ್ತೆ. ನಂತರ ಇದಕ್ಕೆ 2 ಉದ್ದಕ್ಕೆ ಸೀಳಿರೋ ಮೆಣಸಿನ್ಕಾಯಿ, 2 ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದುದಕ್ಕೆ ಹೆಚ್ಚಾಕೋಬೇಕು. ಇದನ್ನು 2 ಸ್ಪೂನ್ ಬಟಾಣಿ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ. 1 ಗ್ಲಾಸ್ ಅಕ್ಕಿನ ನೆನೆಸಿ ತೊಳೆದು ಇಟ್ಕೊಂಡಿದ್ದೆ, ಆ ಅಕ್ಕಿನ ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಳತೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅದು ಸ್ವಲ್ಪ ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಆದಮೇಲೆ ಘಮ ಘಮ ಗೀ ರೈಸ್ ನೋಡಿ ಹೀಗೆ ರೆಡಿಯಾಗಿರುತ್ತೆ. ಗೀ ರೈಸ್ ಜೊತೆ ಕೂರ್ಮಾ ತುಂಬಾ ಟೇಸ್ಟಿಯಾಗಿರುತ್ತೆ. ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸವಿಯೋದು ಅಷ್ಟೇ. ಅದನ್ನು ಬಿಸಿ ಆಗಿರುವಾಗ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ. ಆದರೆ ತಣ್ಣಗಾದ ಮೇಲೆ ಮತ್ತಷ್ಟು ರುಚಿ ಹೆಚ್ಚಾಗುತ್ತೆ. ದೊಡ್ಡವರು ಮಕ್ಕಳು ಬಹಳ ಇಷ್ಟಪಟ್ಟು ತಿನ್ನೋವಂಥ ರೆಸಿಪಿ ಇದು. ನೀವು ಕೂಡ ಮಸಾಲೆ ಕಡಿಮೆ ಇರೋವಂಥ ತುಂಬ ರುಚಿಯಾಗಿರೋ ಈ ರೆಸಿಪಿನ ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಬೇಕ್ರಿ ಸ್ಟೈಲಲ್ಲಿ ಚಿಕ್ಕ ಚಿಕ್ಕ ಕೋಡ್ಬಳೆ ಇರುತ್ತಲ್ವ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರ ರೆಸಿಪಿ ಇದು. ಒಂದು ದೊಡ್ಡ ಗ್ಲಾಸ್ ಬೌಲ್ಗೆ 1/4 ಕಪ್ಪಷ್ಟು ಚಿರೋಟಿ ರವೆ, 1 ಕಪ್ಪಷ್ಟು ಮೈದಾ ಹಿಟ್ಟು, ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾವು ಖಾರ ನೋಡಿಕೊಂಡು ಅಚ್ಕಾರದ ಪುಡಿನ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಂತರ 1 ಸ್ಪೂನಷ್ಟು ಓಂ ಕಾಳನ್ನು ನಾನಿಲ್ಲಿ ಕೈಯಲ್ಲಿ ಉಜ್ಜಿ ಹಾಕೋತಿದ್ದೀನಿ. ಯಾಕಂದರೆ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಘಮ ಬಿಡುತ್ತೆ. ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮೊದಲು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನೀವು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಬಿಸಿ ಮಾಡಿ ಇದಕ್ಕೆ ಹಾಕೋಬೋದು. ಇದು ಆಪ್ಷನ್ ಆಗಿರುತ್ತೆ. ನೀವು ಈ ಜಾಗದಲ್ಲಿ ಅಡುಗೆ ಎಣ್ಣೆ ಕೂಡ ಬಿಸಿ ಮಾಡಿ ಹಾಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಈ ಥರ ಬಿಗಿಯಾಗಿ ಉಂಡೆ ಕಟ್ಟಿದ್ರೆ ಉಂಡೆ ಬರೋ ಥರ ಇರಬೇಕು. ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಏನಕ್ಕಂದರೆ ಇದು
ನೀಟಾಗಿ ನೀವು ಯಾವ ವಿಧಾನದಲ್ಲಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ನೀಟಾಗಿ ಇದೇ ಸ್ಟೆಪ್ಸ್ನ ಫಾಲೋ ಮಾಡಿ ಮಾಡಿಕೊಂಡ್ರೆ ಒಂದು ತಿಂಗಳವರೆಗೂ ಕೂಡ ಇಟ್ಕೋಬೋದು. ನೋಡಿ ನಾನಿಲ್ಲಿ ಚಪಾತಿ ಹಿಟ್ಟನ್ನು ಅದಕ್ಕೆ ಇದನ್ನು ಕಲಿಸ್ಕೊಂಡು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇವಾಗ ಇದನ್ನು ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ. ಒಂದೇ ಸೈಜಲ್ಲಿ ಇದು ಹೇಗೆ ಬರಬೇಕು ಅಂದರೆ ಈ ಸ್ಟೆಪ್ಸ್ನ ನೀವು ಫಾಲೋ ಮಾಡಿ. ಒಂದು ಅಳತೆಗೆ ಇದನ್ನು ರೋಲ್ ಮಾಡ್ಕೊಳ್ಳಿ. ನಂತರ ಅದನ್ನು ಒಂದು ತೋರು ಬೆರಳಿಗೆ ಹಾಕ್ಕೊಂಡು ಈ ಥರ ಅದನ್ನು ಸುತ್ತಿದ್ರೆ ಒಂದೇ ಸೈಜಲ್ಲಿ ನೀವು ಕೋಡ್ಬಳೆಗಳನ್ನ ಮಾಡ್ಕೋಬೋದು. ನಂತರ ಇದನ್ನು ಹೆಚ್ಚಾಗಿ ದೊಡ್ಡ ಉರಿಯಲ್ಲಿ ಎಣ್ಣೆನ ಕಾಯಿಸಿ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದಾಗಿ ಕೋಡ್ಬಳೆನ ಬಿಡ್ತಾ ಹೋಗಿ ನಂತರ ಅದು ಕಡಿಮೆ ಉರಿಯಲ್ಲೇ ಫುಲ್ಲಾಗಿ ಬೇಯಿಸಿದಾಗ ಈ ಥರ ರೆಡಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆ ಕೋಡ್ಬಳೆ ರೆಡಿಯಾಗಿದೆ. ಇವಾಗ ಅಮೆಝಾನಿಂದ ಐಟಮ್ನ ಆರ್ಡರ್ ಮಾಡ್ಕೊಂಡಿದ್ದೆ ಅಂತ ಹೇಳ್ತಿದ್ದೆ ಅಲ್ವಾ, ಅದರ ರಿವ್ಯೂನ ಇವಾಗ ಮಾಡ್ತಾ ಇದ್ದೀನಿ. ಮೊದಲನೇದು ಬೋರೋಸಿಲ್ ಕಂಪ್ನಿದು ನಾನೊಂದು ಎಲೆಕ್ಟ್ರಿಕ್ ಚಾಪರ್ನ ಪರ್ಚೇಸ್ ಮಾಡಿದ್ದೀನಿ. ನನ್ನ ಹತ್ರ ಮೊದಲು ಒಂದು ಮ್ಯಾನ್ಯುವಲ್ ಚಾಪರ್ ಇತ್ತು. ಇದು ಎಲೆಕ್ಟ್ರಿಕ್ ಚಾಪರ್ ಆಗಿರುತ್ತೆ. 2 ಬ್ಲೇಡ್ಸ್ ಇದೆ ಇದರಲ್ಲಿ. 500 ml ಕೆಪಾಸಿಟಿ ಬೌಲ್ ಬಂದಿರೋದು. ಟರ್ಬೋ ಆಪ್ಷನ್ ಇದೆ, ಅಂದರೆ ನಾವು ತರಕಾರಿಗಳು ಮತ್ತು ಡ್ರೈ ಫ್ರೂಟ್ಸ್ ಕೂಡ ಕಟ್ ಮಾಡ್ಬೋದಾಗಿರುತ್ತೆ. ಇದನ್ನು ನಾನು ಹೇಗೆ ಯೂಸ್ ಮಾಡೋದು ಅಂತ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಎರಡನೇದು ನಾನು 3 ಪೀಸ್ ಸರ್ವಿಂಗ್ ಟ್ರೇಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಇದು ನೋಡಿ ಹೇಗಿದೆ ಅಂತ. ತುಂಬ ರಿಚ್ ಲುಕ್ ಇದೆ, ಹ್ಯಾಂಡಿಯಾಗಿ ಕೂಡ ಇದೆ, ನೋಡೋಕ್ಕೆ ತುಂಬ ಲುಕ್ಕಾಗಿ ಕೂಡ ಕಾಣಿಸುತ್ತೆ. ಇದು ಗೆಸ್ಟ್ಗೆ ಕಾಫಿ ಅಥವಾ ಸ್ನ್ಯಾಕ್ಸ್ ಸರ್ವ್ ಮಾಡೋಕ್ಕೆ ಮತ್ತು ಕುಂಕುಮ ಕೊಡೋಕ್ಕೂ ಕೂಡ ಲುಕ್ಕಾಗಿದೆ ಅಂತ ನಾನು ಈ ಡಿಸೈನ್ನ ಪರ್ಚೇಸ್ ಮಾಡಿದೆ. ನನ್ನ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.